ಪ್ರಚಲಿತ ರಾಜಕೀಯ ವಿದ್ಯಮಾನಗಳನ್ನು ನೀವು ಗಮನಿಸ್ತಿದ್ದೀರಿ. ರಾಹುಲ್ ಗಾಂಧಿಯವರ ಹೇಳಿಕೆ ಪ್ರಕಾರ 152 ಬಾರಿ ಪೇಪರ್ ಲೀಕ್ ಆಗಿದೆ. ಇದನ್ನ ಸಜೀವ ವಿರೋಧ ಪಕ್ಷ ಗಂಭೀರವಾಗಿ ಎದುರಿಸುವಂಥದ್ದು, ವಿರೋಧ ಮಾಡತಕ್ಕಂಥ ಹಕ್ಕು ಅಂತ ನಾನಂತೂ ಭಾವಿಸಿದ್ದೇನೆ. ವಿದ್ಯಾರ್ಥಿಗಳ ಚಳವಳಿ ಒಂದು ರೂಪ ಇದ್ರೆ 7 ಕೋಟಿಗಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳು ಒಂದು ಬೀದಿಗಿಳಿಯುವ ಪ್ರಸಂಗ ನಡೆದಿದೆ. ಇವತ್ತು ವಿದ್ಯಾರ್ಥಿ ಚಳವಳಿ ನಡೆಯುವಂಥ ಸಂದರ್ಭದಲ್ಲಿ ಲೋಕಸಭೆ ಅಧಿವೇಶನ ಪ್ರಾರಂಭ ಆದಾಗ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಎಲ್ಲ ಪಕ್ಷಗಳು ಅದನ್ನು ವಿರೋಧಿಸಬೇಕಾದ ಅಗತ್ಯ ಇದೆ. ವಿದ್ಯಾರ್ಥಿಗಳ ಏನು ಲೋಕಸಭೆಯಲ್ಲಿ ಅವರು ಪ್ರತಿಭಟನೆ ಮಾಡತಕ್ಕಂಥ ಕಾರ್ಯಕ್ರಮ ಮಾಡೋದ್ರ ಜೊತೆಯಲ್ಲಿ ಬಹುಶಃ ಅದಕ್ಕೆ ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಡೆಲ್ಲಿಯಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಇದು ಅವರ ಕರ್ತವ್ಯ ಮತ್ತು ಹಕ್ಕು ಕೂಡ. ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಅದು ಖಂಡಿತವಾಗಿ ಮಾಡಬೇಕಾದ ಜವಾಬ್ದಾರಿ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ವಿಪಕ್ಷದ ಮೇಲೆ ಏನು ಆಡಳಿತ ಪಕ್ಷ, ಬಹುಶಃ ನಾವು ಸಹ ಆಡಳಿತ ಪಕ್ಷ ಇದ್ದಂಥವ್ರು ಕೂಡ, ಇವರು ನಡೆಸಿಕೊಂಡ ರೀತಿಗಳು ಬಹುಶಃ ರಾಹುಲ್ ಗಾಂಧಿ ಅವರನ್ನ, ಪ್ರಿಯಾಂಕ್ ಗಾಂಧಿ ಅವರನ್ನ ಬಂಧಿಸತಕ್ಕಂಥದ್ದು ಖಂಡನೀಯವಾದ ಕೆಲಸ. ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಕೂಡ ನಾವು ಖಂಡಿಸ್ತೇವೆ. ಇವತ್ತು ವಿದ್ಯಾರ್ಥಿಗಳ ಬೇಡಿಕೆ, ಬಹುಶಃ ವಿಪಕ್ಷದ ಬೇಡಿಕೆ ಕೂಡ, ಈ ದೇಶದ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ ನೀವು ಗಮನಿಸುತ್ತೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಪತ್ರಿಕಾ ಮಾಧ್ಯಮ ಸ್ನೇಹಿತರು, ಅನೇಕ ಸಮಸ್ಯೆಗಳು ಬಹುಶಃ ಅದು ಅಣ್ಣಾಹಜಾರೆಯ ಚಳವಳಿಯ ರೂಪದಲ್ಲಿ ಬಂದಿರತಕ್ಕಂಥದ್ದು ಇರ್ಬೋದು. ಬಹುಶಃ ಯಾರಿಗೆ ಆರೋಪಗಳು ಬಂತು ಅವರನ್ನು ರಾಜೀನಾಮೆ ಕೊಡಿಸ್ತಕ್ಕಂಥ ಕೆಲಸವನ್ನ ಅಂದಿನ ಸಜೀವ ಸರ್ಕಾರ ಮಾಡಿತ್ತು ಅಂತ ಹೇಳುವುದನ್ನ ತಮ್ಮ ಗಮನಕ್ಕೆ ನಾನು ತರುವಂಥದ್ದು. ಅದಕ್ಕೆ ಜವಾಬ್ದಾರಿ ಇಲ್ಲದೇ ಇರ್ಬೋದು, ಆದರೆ ಹೊಣೆಗಾರಿಕೆಯನ್ನ ತಪ್ಪಿಸಿಕೊಳ್ಳಲಿಕ್ಕೆ ಆಗದ ವಿಚಾರ ಅಂತ ಹೇಳ್ತಕ್ಕಂಥದ್ದನ್ನು. ಬೋಫೋರ್ಸ್ ಹಗರಣದ ಬಗ್ಗೆ ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಬೇಕು ಅಂತೇಳಿ ವಿರೋಧ ಪಕ್ಷದ ಬೇಡಿಕೆ ಇದ್ದಾಗ ಧೈರ್ಯವಾಗಿ ಮನಮೋಹನ್ ಸಿಂಗ್ ಸರ್ಕಾರ ಬಹುಶಃ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಮಾಡಿ ತನಿಖೆ ಆಗಲಿ, ತನಿಖೆ ಯಾವ ರೀತಿ ಆಗುತ್ತೆ, ತನಿಖೆ ಆದ ನಂತರ ಯಾವುದೇ ಪ್ರಕರಣ ಇವತ್ತು ಸತ್ಯ ಆಗಿಲ್ಲ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು. ಆದರೆ ತನಿಖೆ ಅಂತೂ ಆಗಿದೆ. ಆದರೆ ಅದೇ ಅನೇಕ ಸಮಸ್ಯೆಗಳು ಬಂದಾಗ ಬಹುಶಃ ಅದೇ ಮತ್ತೆ ಏನಾದ್ರೂ ಸಮಸ್ಯೆ ಬಂದ್ರೆ ಅದಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಬೇಕು ಅಂತೇಳಿ ಬೇಡಿಕೆ ಬಂದಾಗ, ಯುದ್ಧ ವಿಮಾನಗಳ ಬಗ್ಗೆ ಬಂದಾಗ ಬಹುಶಃ ಇದೇ ಸರ್ಕಾರ ಆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಒಪ್ಪಲಿಲ್ಲ ಅನ್ನುವಂಥದ್ದು ಬಹಳ ನಾವು ಗಂಭೀರವಾಗಿ ಪರಿಗಣಿಸಬೇಕು. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದ ಜನ ಅಂತ ಹೇಳ್ತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಪ್ರಜಾಪ್ರಭುತ್ವವಾದಿಯಾಗಿದ್ದುಕೊಂಡು ಯಾರಾದ್ರೂ ತಪ್ಪುಗಳಿದ್ರೆ, ರಾಜನಾಥ್ ಸಿಂಗ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಒಂದು ರಾಜೀನಾಮೆ ಕೊಡಬೇಕು ಅಂತ ಹೇಳಿ, ಒಂದು ರೈತರ ಚಳವಳಿಯ ಸಂದರ್ಭದಲ್ಲಿ ಒಬ್ಬ ಮಂತ್ರಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತು ಬಂದಾಗ ಇದೇ ರಾಜನಾಥ್ ಸಿಂಗ್ ಹೇಳಿದರೆ ನಮ್ಮ ಪಕ್ಷ ಕಾಂಗ್ರೆಸ್ ಅಲ್ಲ ರಾಜೀನಾಮೆ ಕೊಡ್ಲಿಕ್ಕೆ ಅಂತೇಳಿ, ನನ್ನ ಪಕ್ಷ ಕಾಂಗ್ರೆಸ್ ಅಲ್ಲ ರಾಜೀನಾಮೆ ಕೊಡ್ಲಿಕ್ಕೆ ಅಂತ ಹೇಳ್ತಕ್ಕಂಥ ಒಂದು ಶಾಸ್ತ್ರದ ಮಾತನ್ನ ಹೇಳಿರ್ತಕ್ಕಂಥದ್ದನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ದೇಶದಲ್ಲಿ ದೊಡ್ಡ ಒಂದು ಹಗರಣ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲ ಒಪ್ಪಬೇಕಾದ ವಿಚಾರ. ಅದು ವಿದ್ಯಾರ್ಥಿಗಳ ಭವಿಷ್ಯತ್ತನ್ನ ಮೊಟಕುಗೊಳಿಸ್ತಕ್ಕಂಥ ರೀತಿಯಲ್ಲಿ ಆಗಿರ್ತಕ್ಕಂಥ. ಕರ್ನಾಟಕದಲ್ಲಿ ಯಾವ CET
ಯಾವ ಸುಂದರವಾಗಿ ನಡೆದುಕೊಂಡು ಬಂದಿತ್ತು. ಬಹುಶಃ ಆ ಕಾಲದಲ್ಲಿ ಕರ್ನಾಟಕ ಜನಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತ ಅನೇಕ ಅವಕಾಶಗಳು ಬಂದಾಗ ಬಹುಶಃ ನೀಟನ್ನ ಮಾಡೋದರ ಮೂಲಕ ಇದಕ್ಕೆ ಒಂದು ಕೋಚಿಂಗ್ ಕ್ಲಾಸ್ಗಳು ಬಹುಶಃ ದೊಡ್ಡ ಪಾತ್ರವನ್ನು ವಹಿಸಿ ನೀಟ್ ಅನ್ನುವಂಥದ್ದು ಬಹುಶಃ ಜನರಿಗೆ ನಂಬಿಕೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನ ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿದಾಗ ಅವರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥದ್ದು, ವಿದ್ಯಾರ್ಥಿಗಳ ಮೇಲೆ ಮಾಡಿದಕ್ಕೆ ದಬ್ಬಾಳಿಕೆ ಬಹಳ ಗಂಭೀರ ಸ್ವರೂಪದ್ದು ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ವಿದ್ಯಾರ್ಥಿಗಳ ಒಂದು ಮೇಲೆ ಪೊಲೀಸ್ ದೌರ್ಜನ್ಯ ಬಹಳ ದೊಡ್ಡ ರೀತಿಯಲ್ಲಿ ಆಗಿದೆ. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಬಂಧನ ಮತ್ತು ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಖಂಡಿಸ್ತಾ ಇದ್ದೇನೆ ಅಂತಕ್ಕಂಥದ್ದು. ಬಹುಶಃ ವಿಪಕ್ಷಗಳು ಪ್ರತಿಭಟನೆಗಳಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದಾಗ ಬಹುಶಃ ಯಾರು ಧರಣಿ ಕೂತಿದ್ದಾರೆ, ಯಾರು ಉಪವಾಸ ಕೂತಿದ್ದಾರೆ ಅವರ ಅಪಹಾಸ್ಯ ಮಾಡತಕ್ಕಂಥದ್ದು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರು ದೇಶದ್ರೋಹಿಗಳು ಅನ್ನುವಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಕೂಡ ಬಹುಶಃ ಇದು ಒಂದು ಆಡಳಿತ ಪಕ್ಷಕ್ಕೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲಿ. ಅವರ ಸಾಮಾನ್ಯ ಕಾರ್ಯಕರ್ತರು, ಮುಖಂಡರು ಏನು ಆರೋಪಗಳನ್ನು ಮಾಡ್ತಾರೆ, ಆದರೆ ಅವರು ಅರ್ಥ ಮಾಡಬೇಕು, ವಿದ್ಯಾರ್ಥಿಗಳಲ್ಲಿ ಅದೆಷ್ಟೋ ಮಕ್ಕಳು ನೀಟ್ ಪರೀಕ್ಷೆಯಲ್ಲೇ ಸೋರಿಕೆ ಆಗಿ ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು ಅವರ ಕುಟುಂಬದ ಮಕ್ಕಳಾದ್ರೆ ಅವ್ರು ಏನು ಮಾಡ್ತಿದ್ರು ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ. ಒಂದೇ ಒಂದು ವಿಚಾರವನ್ನು ನಾನು ಈ ಸತ್ರ ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯಾರ್ಥಿಗಳ ಮೇಲೆ ಮಾಡಿರ್ತಕ್ಕ ಹಲ್ಲೆ ಇರಬಹುದು, ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕರಾಗಿ ಇವತ್ತು ಏನು ನಡವಳಿಕೆಯನ್ನು ಮಾಡಿದ್ದಾರೆ ಅದರ ಬಗ್ಗೆ ಅವರನ್ನ ಬಂಧನ ಮಾಡಿರ್ತಕ್ಕಂಥದ್ದು, ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಖಂಡನೆ ಮಾಡಬೇಕಾದದ್ದು ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಇವನ್ನ ಅರ್ಥ ಮಾಡಿಕೊಳ್ತೀರಿ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.